ವಿಜೇಂದ್ರ ಶಿಷ್ಯ ನಮ್ಮ ಮಾದೇಸ್ವಾಮಿಯವರು ಮೈಸೂರಿನ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರು. ಅವರು ಝೂನಲ್ಲಿ ಚೇರ್ಮನ್ ಆಗಿದ್ದರು. ಆಗ DB ನಟೇಶ್ ಕಮಿಷನರ್ ಆಗಿದ್ದರು. ವಿಜೇಂದ್ರ ಮತ್ತು ಮಾದೇಸ್ವಾಮಿ ಮತ್ತು DB ನಟೇಶ್ ಇವರೆಲ್ಲ ಒಂಥರ ಪಾರ್ಟ್ನರ್ಸ್. ಅಕ್ರಮ ಮಾಡೋಕ್ಕೆ ಎಲ್ಲ ಬೇನಾಮಿ ಆಸ್ತಿಗಳು ಪಡುವಣ ರಸ್ತೆಯಲ್ಲಿ ಒಂದು ಭಾಳ ಬೃಹತ್ ಬಂಗ್ಲೆ ಕಟ್ತಾ ಇದ್ದಾರೆ ಈಗ ಮಾದೇಸ್ವಾಮಿಯವರು. ಅದು ಕೂಡ ಆ ಸಂದರ್ಭದಲ್ಲೇ ಆಗಿರೋದು. ಅದರಲ್ಲಿ ಭ್ರಷ್ಟಾಚಾರ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಪಡುವಣ ರಸ್ತೆಯಲ್ಲಿ ಅವರು 58 ಸೈಟ್ ತೊಗೊಂಡಿದ್ದಾರೆ. ಸೊ ಅದು ಕೂಡ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಅದ್ರ ಬಗ್ಗೆನೂ ಸರ್ಕಾರ ತನಿಖೆ ಮಾಡಬೇಕು ಅಂತ. ಅವತ್ತು ಮಾದೇಸ್ವಾಮಿ ಇರ್ಬೋದು, ಜೂ ಅಧ್ಯಕ್ಷರಾಗಿದ್ದರು. ಜೂ ಅಧ್ಯಕ್ಷರ ಜೊತೆ ಮಾದೇಸ್ವಾಮಿಯವ್ರ ಜೊತೆ ಮೂಡ ಅಧ್ಯಕ್ಷರು ಮೂಡ ಕಮಿಷನರ್ ಆಗಿರ್ತಾರೆ DB ನಟೇಶ್. ಹೆಲಿಕಾಪ್ಟರ್ ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರ ಜೊತೆ. ನೋಡ್ರಿ, ಒಬ್ಬ KS ಅಧಿಕಾರಿ ಒಬ್ಬ ರಾಜಕಾರಣಿ ಜೊತೆ, ಅದು ನಾನು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ಲಿ ಇವರು ಓಡಾಡ್ತಾರೆ. ಒಬ್ಬ ಅಧಿಕಾರಿಗೆ ಹೆಲಿಕಾಪ್ಟರ್ ಓಡಾಡ್ತಾರೆ ಅಂತಂದರೆ ಅವರ ಪ್ರಭಾವ ಇನ್ನೆಷ್ಟು ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿ. ಅಂದರೆ ಆವಾಗ ಪೊಲಿಟಿಕಲ್ ಪವರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪವರ್ ಎರಡನ್ನೂ ಉಪಯೋಗಿಸ್ಕೊಂಡು ವಿಜೇಂದ್ರ ಅವರು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಈಗ ಅದನ್ನು ಸಿದ್ದರಾಮಯ್ಯ ಮೂಗಿ ಒರೆಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ವಿಜೇಂದ್ರ ಶಿಷ್ಯ ನಮ್ಮ ಮಾದೇಸ್ವಾಮಿಯವರು ಮೈಸೂರಿನ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರು. ಅವರು ಝೂನಲ್ಲಿ ಚೇರ್ಮನ್ ಆಗಿದ್ದರು. ಆಗ DB ನಟೇಶ್ ಕಮಿಷನರ್ ಆಗಿದ್ದರು. ವಿಜೇಂದ್ರ ಮತ್ತು ಮಾದೇಸ್ವಾಮಿ ಮತ್ತು DB ನಟೇಶ್ ಇವರೆಲ್ಲ ಒಂಥರ ಪಾರ್ಟ್ನರ್ಸ್. ಅಕ್ರಮ ಮಾಡೋಕ್ಕೆ ಎಲ್ಲ ಬೇನಾಮಿ ಆಸ್ತಿಗಳು ಪಡುವಣ ರಸ್ತೆಯಲ್ಲಿ ಒಂದು ಭಾಳ ಬೃಹತ್ ಬಂಗ್ಲೆ ಕಟ್ತಾ ಇದ್ದಾರೆ ಈಗ ಮಾದೇಸ್ವಾಮಿಯವರು. ಅದು ಕೂಡ ಆ ಸಂದರ್ಭದಲ್ಲೇ ಆಗಿರೋದು. ಅದರಲ್ಲಿ ಭ್ರಷ್ಟಾಚಾರ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಪಡುವಣ ರಸ್ತೆಯಲ್ಲಿ ಅವರು 58 ಸೈಟ್ ತೊಗೊಂಡಿದ್ದಾರೆ. ಸೊ ಅದು ಕೂಡ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಅದ್ರ ಬಗ್ಗೆನೂ ಸರ್ಕಾರ ತನಿಖೆ ಮಾಡಬೇಕು ಅಂತ. ಅವತ್ತು ಮಾದೇಸ್ವಾಮಿ ಇರ್ಬೋದು, ಜೂ ಅಧ್ಯಕ್ಷರಾಗಿದ್ದರು. ಜೂ ಅಧ್ಯಕ್ಷರ ಜೊತೆ ಮಾದೇಸ್ವಾಮಿಯವ್ರ ಜೊತೆ ಮೂಡ ಅಧ್ಯಕ್ಷರು ಮೂಡ ಕಮಿಷನರ್ ಆಗಿರ್ತಾರೆ DB ನಟೇಶ್. ಹೆಲಿಕಾಪ್ಟರ್ ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರ ಜೊತೆ. ನೋಡ್ರಿ, ಒಬ್ಬ KS ಅಧಿಕಾರಿ ಒಬ್ಬ ರಾಜಕಾರಣಿ ಜೊತೆ, ಅದು ನಾನು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ಲಿ ಇವರು ಓಡಾಡ್ತಾರೆ. ಒಬ್ಬ ಅಧಿಕಾರಿಗೆ ಹೆಲಿಕಾಪ್ಟರ್ ಓಡಾಡ್ತಾರೆ ಅಂತಂದರೆ ಅವರ ಪ್ರಭಾವ ಇನ್ನೆಷ್ಟು ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿ. ಅಂದರೆ ಆವಾಗ ಪೊಲಿಟಿಕಲ್ ಪವರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪವರ್ ಎರಡನ್ನೂ ಉಪಯೋಗಿಸ್ಕೊಂಡು ವಿಜೇಂದ್ರ ಅವರು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಈಗ ಅದನ್ನು ಸಿದ್ದರಾಮಯ್ಯ ಮೂಗಿ ಒರೆಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ.